ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, ಉಡುಪಿ ದ್ವಿತೀಯ, ಉತ್ತರ ಕನ್ನಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡ 98.4% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಶೇಕಡ 98.18 ವಿದ್ಯಾರ್ಥಿ ಪಾಸ್ ಆಗಿದ್ದಾರೆ. ಉತ್ತರ ಕನ್ನಡ 3ನೇ ಸ್ಥಾನ, ಹಾಸನ 4ನೇ ಸ್ಥಾನ, ಮಂಡ್ಯ 5ನೇ ಸ್ಥಾನ, ಶಿರಸಿ 6ನೇ ಸ್ಥಾನ, ಹಾವೇರಿ 7ನೇ ಸ್ಥಾನ, ಕೊಡಗು 8ನೇ ಸ್ಥಾನ, ಶಿವಮೊಗ್ಗ 9ನೇ ಸ್ಥಾನ, ವಿಜಯನಗರ 10ನೇ ಪ್ಲೇಸ್ನಲ್ಲಿದೆ, ಕೋಲಾರ 13ನೇ ಪ್ಲೇಸ್ನಲ್ಲಿದೆ, ಬೆಂಗಳೂರು ಉತ್ತರ 15ನೇ ಸ್ಥಾನದಲ್ಲಿದೆ, ವಿಜಯನಗರ 10ನೇ ಸ್ಥಾನದಲ್ಲಿದೆ, ಬಾಗಲಕೋಟೆ 14ನೇ ಪ್ಲೇಸ್ನಲ್ಲಿರುವಂಥದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 11ನೇ ಸ್ಥಾನ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನ ಇತಿಹಾಸದಲ್ಲೇ. ಇದು 98.40% ಫಲಿತಾಂಶ ಪ್ರಕಟ ಆಗಿದೆ. ಅಲ್ಲಿ ಈ ಬಾರಿ 8 ಲಕ್ಷಕ್ಕೂ ವಿದ್ಯಾರ್ಥಿಗಳಿದ್ದಾರೆ. ಪರೀಕ್ಷೆಯನ್ನ ಬರ್ತಿದ್ರು. ನೋಡಿ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಉತ್ತರ ಕನ್ನಡ 3ನೇ ಸ್ಥಾನದಲ್ಲಿದೆ, ಹಾಸನ 4ನೇ ಸ್ಥಾನದಲ್ಲಿದೆ, ಮಂಡ್ಯ 5ನೇ ಸ್ಥಾನ, ಶಿರಸಿ 6th ಪ್ಲೇಸ್ ಅಲ್ಲಿದೆ,